ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಿರೋದು KEAದಿಂದ ಕಾಲ್ಫಾರ್ಮ್ ಆಗಿರುವಂಥ ನ್ಯೂ ನೋಟಿಫಿಕೇಷನ್ಸ್ ಬಗ್ಗೆ. ಸುಮಾರು 7 ಡಿಪಾರ್ಟ್ಮೆಂಟ್ಗಳಿಂದ ನೋಟಿಫಿಕೇಷನ್ ಆಗಿದೆ. SDA FDA ಪೋಸ್ಟ್ಗಳ ಬಗ್ಗೆ. ಸುಮಾರು 8 ಡಿಪಾರ್ಟ್ಮೆಂಟ್ಗಳು 8 ಡಿಪಾರ್ಟ್ಮೆಂಟ್ಗಳು. ಅದರ ಒಂದು SDA FDA ಹಲವಾರು ಹುದ್ದೆಗಳಿದ್ದಾವೆ. ನಿಯರ್ಲಿ 750 ಹುದ್ದೆಗಳಿದ್ದಾವೆ. ಅದರ ಬಗ್ಗೆ ನಾನು ಇವತ್ತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದಾಗಿ ನೋಡಿ, ಬೆಂಗಳೂರು ಪ್ರಾಧಿಕಾರದಲ್ಲಿ FDA ಎಷ್ಟಿದೆ? 4 ಪೋಸ್ಟು. SDA 14 ಪೋಸ್ಟ್ ಇದೆ. ಟೋಟಲ್ 18 ಪೋಸ್ಟ್. ಇಲ್ಲಿ ಒಂದು ಫೀ ಸ್ಟ್ರಕ್ಚರ್ ಇದೆ, ಅದನ್ನು ನಿಮಗೆ ಕೊನೆಯಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ. ನೆಕ್ಸ್ಟು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್, ಇದರಲ್ಲಿ ಕೂಡ ಕಿರಿಯ ಅಧಿಕಾರಿ, ಹೀಗೆ ಹಲವಾರು ಪೋಸ್ಟ್ಗಳಿದ್ದಾವೆ. ನೆಕ್ಸ್ಟ್ ರಾಜೀವ್ ಗಾಂಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಇಲ್ಲಿ ಕೂಡ ನೋಡಿ, ಕಿರಿಯ ಸಹಾಯಕ 23 ಇದ್ದಾವೆ. ಉಳಿದಂತೆ 11 ಸಹಾಯಕ, ಹೀಗೆ ಹಲವಾರು. ಟೋಟಲು ಎಷ್ಟಿದೆ? 40 ಪೋಸ್ಟ್ಗಳಿದ್ದಾವೆ. ಇದ್ರ ಜೊತೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಡಾಕ್ಯುಮೆಂಟ್ನ ಕಳಿಸ್ಕೊಡಿದ್ರೆ ನಾವು ಕೇವಲ 80 ರೂಪಾಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿಕೊಡ್ತೀವಿ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರೆ ದಯವಿಟ್ಟು ನಮ್ಮೊಂದು ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಮಾಹಿತಿಯನ್ನು ನೀವು ಹಂಚ್ಕೊಳ್ಬೋದು. ನಿಮಗೆ ಯಾವುದೇ ರೀತಿ ಜಾಬ್ ಅಪ್ಲಿಕೇಶನ್ ಆದರೂ ಕೂಡ ನಾವು ಕೇವಲ 80 ರೂಪಾಯಲ್ಲಿ ಅಪ್ಲಿಕೇಶನ್ ಹಾಕಿಕೊಡ್ತೀವಿ. ಇದು ಥರ್ಡ್ ಮುಗಿತು. ನೆಕ್ಸ್ಟು 4 ಡಿಪಾರ್ಟ್ಮೆಂಟ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ. ಇದರಲ್ಲಿ ಲೆಕ್ಕಿಗ ಅಕೌಂಟೆಂಟ್ ಅದು ಬರುತ್ತೆ, 3 ಪೋಸ್ಟು. 60 ಪೋಸ್ಟು ನಿರ್ವಾಹಕ. ಮೊದಲು ತರಬೇತಿ, ಆಮೇಲೆ ನಿಮ್ಮ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ವಾಯುವ್ಯದಲ್ಲಿ ಕೂಡ ನಿರೀಕ್ಷಕ, ಸಂಚಾರ ನಿರೀಕ್ಷಕ. ಟೋಟಲ್ 19 ಪೋಸ್ಟ್ ಇದೆ. ನೆಕ್ಸ್ಟ್ ಕೃಷಿ ಮಾರಾಟದಲ್ಲಿ ಕೂಡ ಟೋಟಲ್ 180 ಪೋಸ್ಟ್. ಹೈಯೆಸ್ಟ್ ಇರೋದೇ ಇಲ್ಲಿ ಕೃಷಿ ಮಾರಾಟದಲ್ಲಿ. ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 50 ಪೋಸ್ಟ್ಗಳಿದ್ದಾವೆ, ಅದು FDA ಮಾತ್ರ ಇದ್ದಾವೆ. ಇನ್ನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗ್ರಂಥಪಾಲಕ ಇದೆ. ಇನ್ನು FDAಗೆ ಸಿಲೆಬಸ್ ಏನಂದರೆ ಡಿಗ್ರಿ ಮುಗಿದಿರಬೇಕು, ಯಾವುದೇ ಡಿಗ್ರಿ ಇರಲಿ. ಯೂನಿವರ್ಸಿಟಿಯಿಂದ ರೆಕಗ್ನೈಸ್ಡ್ ಡಿಗ್ರಿ ಆಗಿರಬೇಕು, ಐದರ್ ಓಪನ್ ಯೂನಿವರ್ಸಿಟಿ ಆರ್ ರೆಗ್ಯುಲರ್. ನೆಕ್ಸ್ಟು ಸೆಕೆಂಡ್ SDA, ದ್ವಿತೀಯ PUC. ಇನ್ನು ಮರಾಠ ಸಹಾಯಕರು, ಕ್ರಿಯಾ ಸಹಾಯಕರು ಒಂದೇ ಒಂದು ಕ್ಯಾಟಗರಿಲಿ ಬರ್ತಾರೆ. PUC ಆದರೆ ಸಾಕು. ಸಪೋಸ್ PUC ಇಲ್ಲಾಂದರೆ ನಿಮ್ಮ ಡಿಪ್ಲೊಮಾ ಕೂಡ ಆಗಿರ್ಬೋದು. ಇನ್ನು ಸಹಾಯಕ ಸಂಚಾರ ನಿರೀಕ್ಷಕ, ಇವರು ಕೂಡ PUC ಆದರೆ ಸಾಕು. ನೆಕ್ಸ್ಟ್ ನಿರ್ವಾಹಕ ನೋಡಿ, ಯಾವುದಾದ್ರೂ PUC ಆಗಿರಬೇಕು. ಅದರ ಜೊತೆಗೆ ಏನಂದರೆ ಮೋಟಾರು ವಾಹನ ಪರವಾನಗಿ ಬ್ಯಾಡ್ಜನ್ನು ಹೊಂದಿರಬೇಕು. ಹೈಟು 160 ಇರಬೇಕು. ಸಹಾಯ ಲೆಕ್ಕಿಗ BCOMಲ್ಲಿ ಅಕೌಂಟೆನ್ಸಿ ಆಗಿರಬೇಕು, ಅಥವಾ ನೋಡಿ ಕಾಮರ್ಸಲ್ಲಿ ಡಿಗ್ರಿ ಮುಗಿದಿರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು. ಕಿರಿಯದಾಗಿ MSc ಕೆಮಿಸ್ಟ್ರಿ. ಆ್ಯಂಡ್ ಕಿರಿಯ ಅಧಿಕಾರಿ BE BTech ಕೆಮಿಕಲ್ ಇದರಲ್ಲಿ ಆಗಿರಬೇಕು. ಸಹಾಯಕ ಗ್ರಂಥಪಾಲಕ ಕೂಡ MSc ಲೈಬ್ರರಿ ಸೈನ್ಸ್ ಮುಗಿದಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು. ಗ್ರಂಥಪಾಲಕ ಕೇವಲ MSc ಲೈಬ್ರರಿ ಸೈನ್ಸ್ ಮುಗಿದ್ರೆ ಸಾಕು. ನೆಕ್ಸ್ಟ್ ಜೂನಿಯರ್ ಪ್ರೋಗ್ರಾಮರ್ಗೆ MCA ಮುಗಿದಿರಬೇಕು. ಇನ್ನು ಸಹಾಯಕ ಇಂಜಿನಿಯರ್ ಅವ್ರಿಗೆ ಬ್ಯಾಚುಲರ್ ಡಿಗ್ರಿ ಸಿವಿಲ್ ಫೀಲ್ಡಲ್ಲಿ ಮುಗಿದಿರಬೇಕು. ಸಹಾಯಕ ಸಿವಿಲ್ ಇಂಜಿನಿಯರ್ಗೆ ಸಿವಿಲ್ ಮುಗಿದಿರಬೇಕು. ಆ್ಯಂಡ್ ಕಿರಿಯ ಅಭಿಯಂತರಲ್ಲಿ ಕೂಡ ಸಿವಿಲ್ಲೇ ಮುಗಿದಿರಬೇಕು. ನೆಕ್ಸ್ಟು ಮಾರುಕಟ್ಟೆ, ಇವರು BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ಬರುತ್ತೆ, ಅದು ಮುಗಿದಿರಬೇಕು. ಇಲ್ಲಿ ಕೆಲವೊಂದಷ್ಟು ಪೋಸ್ಟ್ಗಳಿಗೆ ಹೈಟ್ ಇದೆ. ಇಷ್ಟು ಮಿನಿಮಮ್ ಎಲಿಜಿಬಲ್ ಇದೆ. ಕೆಲವೊಂದು ಪೋಸ್ಟ್ಗಳಿಗೆ ಮಾತ್ರ. ಏಜ್ ಲಿಮಿಟ್ ಕೂಡ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ನೋಡೋದಾದರೆ ಇಂಪಾರ್ಟೆಂಟು, ಆನ್ಲೈನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ 8th ಅಕ್ಟೋಬರ್ಗೆ. ಈಗ 31/10/25 ಕೊನೆಯ ಡೇಟ್ ಆಗಿದೆ. ಈ ತಿಂಗಳ ಕೊನೆ. ಶುಲ್ಕ ಪಾವತಿ ಮಾಡಲು ನವೆಂಬರ್ 1 ಕೊನೆಯ ದಿನವಾಗಿದೆ. ಇನ್ನು ನೆಕ್ಸ್ಟ್ ನೋಡೋಣ, DD ಯಾವ ರೀತಿ ಇದೆ. ಇದು ಬಹಳ ಇಂಪಾರ್ಟೆಂಟು. 750 ರೂಪಾಯಿ ಜನರಲ್, ಅಂದರೆ OBC ಇನ್ಕ್ಲೂಡಿಂಗ್ SC/ST ಅವರಿಗೆ 500 ರೂಪಾಯಿ. ಆ್ಯಂಡ್ ವಿಶೇಷ ಚೇತನ ಅಭ್ಯರ್ಥಿಗಳು 250 ರೂಪಾಯಿ ಇದೆ. ಇದರ ಜೊತೆಗೆ ಇಲ್ಲಿ ನೀವು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಒಂದೇ ಅರ್ಜಿಯನ್ನು ಅವಕಾಶ ಕಲ್ಪಿಸಲಾಗಿದ್ದು, ಮೊದಲ ಹುದ್ದೆಗೆ ಶುಲ್ಕವನ್ನು ಪಾವತಿಸಿ ಉಳಿದ ಹುದ್ದೆಗಳಿಗೆ 100 ರೂಪಾಯಿ ಮಾತ್ರ ಸೇರಿಸ್ತಾರೆ. ಯಾವ ರೀತಿ ಅಂತ ನಿಮಗೆ ಅರ್ಥ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ನಾನೊಂದು ಎಕ್ಸಾಂಪಲ್ ಯಾವ ತೊಗೋತೀನಿ, FDA ತೊಗೋತೀನಿ. ಈ 8 ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ 8ರಲ್ಲಿ ಒಂದು 5 ಡಿಪಾರ್ಟ್ಮೆಂಟ್ FDA ಪೋಸ್ಟ್ ಇದ್ದಾವೆ. ಈಗ ಮೊದಲು ಏನು ಮಾಡ್ತೀವಿ, ಬೆಂಗಳೂರು ಪ್ರಾಧಿಕಾರ FDA ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದ ತಕ್ಷಣ ಎಷ್ಟಾಗುತ್ತೆ? 750 ರೂಪಾಯಿ ಆಗುತ್ತೆ. ನೆಕ್ಸ್ಟು ಹೋಗ್ತಾರೆ ಇಲ್ಲಿ. ಇವಾಗ ನಾವು ಯಾವ ಡಿಪಾರ್ಟ್ಮೆಂಟ್ ಹೋಗೋಣ? ಕೃಷಿ ಮಾರುಕಟ್ಟೆ ಇಲಾಖೆ ಡಿಪಾರ್ಟ್ಮೆಂಟಲ್ಲಿ ಹೋಗ್ತೀವಿ. ಮತ್ತೆ FDA
ಈಗ ಆಲ್ರೆಡಿ 750 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಒಂದು ಎಫ್ ಡಿ ಎ ಕೃಷಿ ಮಾರುಕಟ್ಟೆ ಅಪ್ಲೈ ಮಾಡಿದ್ರೆ ಕೇವಲ 100 ರೂಪಾಯಿ ಮಾತ್ರ ಡಿ ಡಿ ತೆಗೆದುಕೊಳ್ಳುತ್ತೆ. ಮತ್ತೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಫ್ ಡಿ ಹೋದರೆ ಮತ್ತೆ 100. ಈ ರೀತಿ ಎಷ್ಟಿದ್ದಾವೆ ಅಷ್ಟು 100 ತೆಗೆದುಕೊಳ್ಳುತ್ತೆ. ಸಪೋಸ್ ನೀವು ಏನು ಮಾಡ್ತೀರಾ, ಎಫ್ ಡಿ ಎ ಮುಗೀತು, ಇವಾಗ ಇನ್ಕ್ಲೂಡಿಂಗ್ ಎಸ್ ಡಿ ಎನೂ ಅಪ್ಲೈ ಮಾಡ್ತೀರಾ ಅಂದರೆ ಮತ್ತೆ 750 ರೂಪಾಯಿ. ಮತ್ತೆ ಎರಡನೇ ಸಲ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಸ್ ಡಿ ಎ ಟ್ರೈ ಮಾಡಿದ್ರೆ ಅದಕ್ಕೆ 100. ಅಂದರೆ ಒಂದು ಪೋಸ್ಟ್, ಎಲ್ಲ ಡಿಪಾರ್ಟ್ಮೆಂಟ್ಗಳು ಒಂದು ಪೋಸ್ಟಿಗೆ 750 ರೂಪಾಯಿ. ಅದರ ನಂತರ ಬರುವ ಸೇಮ್ ಪೋಸ್ಟ್ಗಳಿಗೆ ಮಾತ್ರ 100 ರೂಪಾಯಿ. ಮತ್ತು ಡಿಫ್ರೆಂಟ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದ್ರೆ 750 ರೂಪಾಯಿ ಅಥವಾ ನಿಮ್ಮ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಡಿ ಡಿ ಇರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತು ಅನ್ಕೋತೀನಿ. ಇನ್ನು ಹೆಚ್ಚಿನ ಮಾಹಿತಿಗೆ ಅಥವಾ ಎಲ್ಲ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಪರಿಹಾರವನ್ನು ಕೊಡ್ತೀನಿ. ಓಕೆ, ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ಡಿಸ್ಟಿಕಲ್ಲಿ ನಡೆಸ್ತಾರೆ, ಓಕೆ, ಇವೆಲ್ಲ ಮೆನ್ಷನ್ ಮಾಡಿದ್ದಾರೆ. ನೀವು ಒಂದು ಸಲ ಯಾವುದಕ್ಕೂ ಒಂದು ನೋಟಿಫಿಕೇಷನ್ ಓದ್ಕೊಳ್ಳಿ, ನಾನು ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲಿದು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಎಕ್ಸಾಮ್ ಪ್ಯಾಟ್ರನ್ ಇದೆ, ಓಕೆ, ಇದು ನೋಟಿಫಿಕೇಷನ್ ಹಾಕಿರ್ತೀನಿ, ಅದನ್ನು ದಯವಿಟ್ಟು ನೋಡ್ಕೊಳ್ಳಿ. ಇನ್ನು ಕೆ ಎದವರದೊಂದು ಏನಿದೆ ಅಂದರೆ ಫಸ್ಟ್ ಪೇಪರ್ ಜಿ ಕೆ ಇರುತ್ತೆ, ಸೆಕೆಂಡು ಕನ್ನಡ, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ 35 ಅಂದರೆ 70, 100 ಈ ಒಂದು ಪ್ಯಾಟ್ರನ್ ಇರುತ್ತೆ. ಪೇಪರ್ 2, ಪೇಪರ್ 1 ಇದು ಆಲ್ಮೋಸ್ಟ್ ಆಲ್ ಗ್ರೂಪ್ ಸಿ ಅಥವಾ ವಾಟ್ ಎವರ್ ಕೆ ಇ ಎದವರು ನಡೆಸುವಂಥ ಏನು ಎಸ್ ಡಿ ಎಫ್ ಡಿ ಹಲವಾರು ಪೋಸ್ಟ್ಗಳು ಬರ್ತಾವೆ ನೋಡಿ, ಅದರಲ್ಲಿ ಇದೇ ಒಂದು ಪ್ಯಾಟ್ರನ್ನ ಮೇಂಟೈನ್ ಮಾಡ್ತಾರೆ. ಓಕೆ, ಬಟ್ ಇಲ್ಲಿ ಕಿರಿಯ ಅಧಿಕಾರಿ ಸ್ಪೆಷಲ್ ಏನು ಅವರವರ ಕೋರ್ಸಿಗೆ ಸಂಬಂಧಪಟ್ಟ ಪೋಸ್ಟ್ಗಳಿದಾವೆ, ಅವರವರು ಸಬ್ಜೆಕ್ಟ್ನ ಅಲ್ಲಿ ಆ್ಯಡ್ ಮಾಡಿರ್ತಾರೆ, ಅದ್ರ ಮೇಲೆ ಎಕ್ಸಾಮ್ನ ನಡೆಸ್ತಾರೆ. ಸ್ಪೆಸಿಫಿಕ್ ಪೇಪರ್ ಅಂತ ಕರೀತಾರೆ. ಎಸ್ ಡಿ ಎ ಕೂಡ ಸೇಮ್ ಸಿಲೆಬಸ್, ಬಟ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. 1/4 ನೆಗೆಟಿವ್ ಇರುತ್ತೆ. ನೆಕ್ಸ್ಟು ಇನ್ನು ಇಲ್ಲೇನೆಂದರೆ ಫಸ್ಟ್ ಲ್ಯಾಂಗ್ವೇಜು ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಯಾರು ಕಲ್ತಿದ್ದಾರೆ ಅವರಿಗೆ ಕಡ್ಡಾಯ ಕನ್ನಡ ಎಕ್ಸಾಮಿಂದ ವಿನಾಯಿತಿ ನೀಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ಒಂದು ಸಲ ನೋಟಿಫಿಕೇಷನ್ ಓದ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ಬೇಕಂದ್ರೆ 80 ರೂಪಾಯಿ ಚಾರ್ಜಸ್ನ ಮಾಡ್ತೀವಿ. ಮತ್ತು ಯಾವ ರೀತಿಯ ಡಾಕ್ಯುಮೆಂಟ್ಸ್ ಬೇಕಂದರೆ ಆಧಾರ್ ಕಾರ್ಡ್ ಇರಬೇಕು, SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್. ಓಕೆ, ಸಪೋಸ್ ಎಫ್ ಡಿ ಹಾಕಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಅದ್ರ ಜೊತೆಗೆ ನೀವೇನು ಮಾಡಬೇಕು, ಒಂದು ಇಮೇಜ್, ಸಿಗ್ನೇಚರ್ ಮತ್ತು ಮೊಬೈಲ್ ನಂಬರ್ ಆ್ಯಂಡ್ ಜಿಮೇಲ್ ಇವು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಅದರ ಜೊತೆಗೆ ನಿಮ್ಮ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಯಾವುದೇ ಇದ್ದರೂ, ರಿಸರ್ವೇಷನ್ ಎಷ್ಟೇ ಇದ್ದರೂ ಅವು ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್ ಇದೆ, ಹಾಗಾಗಿ ಅದೇನು ತಲೆ ಕೆಡಿಸೋದು. ಓಕೆ, ಇಲ್ಲಿಗೆ ಈ ಒಂದು ನೋಟಿಫಿಕೇಷನ್ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಿದ್ದೇನೆ ಮತ್ತು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.